ನಮಸ್ತೆ ಕರುನಾಡು. ವೆಲ್ಕಮ್ ಟು ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸಿಂಪಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಇದನ್ನು ತುಂಬ ಸುಲಭವಾಗಿ ತುಂಬ ಬೇಗನೆ ಸಹ ಮಾಡ್ಬೋದು. ಟೊಮೊಟೊ ಕಾಯಲ್ಲಿ ಈ ಥರ ಟೊಮೊಟೊ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ದರೆ ಅನ್ನನೂ ಸಹ ತಿನ್ಬೋದು. ಇದರಲ್ಲಿ ರೊಟ್ಟಿಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ಬನ್ನಿ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು 7 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು 4 ಭಾಗ ಮಾಡಿಬಿಟ್ಟು ಒಂದು ಸಣ್ಣ ಕುಕ್ಕರಿಗೆ ಹಾಕ್ಕೊಬೇಕು. ಆ ಕುಕ್ಕರಿಗೆ ಒಂದು 10 ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ತಾಲಿ ಅಥವಾ ಒಂದು 2 ಲೋಟದಷ್ಟು ನೀರು ಹಾಕ್ಬಿಟ್ಟು ಬೇಯಕ್ಕಿಡಬೇಕು. ಒಂದೇ ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಒಂದು ವಿಷಲ್ ನಂತರ ಬೆಂದಿರೋವಂಥ ಟೊಮೊಟೊಕಾಯಿ ಹಸಿಮೆಣ್ಸಿನ್ಕಾಯಿನ ಈ ಥರ ಹಾಕಬೇಕು. ಅದ್ರ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಬೆಂದಿರೋಂಥ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಜಾರ್ ಒಳಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ ಇದಿಷ್ಟನ್ನು ಹಾಕ್ಬಿಟ್ಟು ನಂತರ ಒಂಚೂರು ಸ್ವಲ್ಪ ಕಾಯಿ ತುರಿನೂ ಹಾಕಿ ಒಂದು ಸಲ ರನ್ ಮಾಡ್ಕೊಬೇಕು. ನಂತರ ಅದಕ್ಕೆ ಟೊಮೊಟೊಕಾಯಿ ಬಸ್ದಿರ್ತೀವಲ್ಲ, ನೀರಿರತ್ತಲ್ಲ, ಆ ನೀರನ್ನೇ ಸ್ವಲ್ಪ ಸೇರಿಸ್ಕೊಂಡು ಟೊಮೊಟೊಕಾಯಿನೂ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ದಪ್ಪಕ್ಕೆ ರುಬ್ಕೋಬೇಕು. ಈ ರುಬ್ಬಿರೋ ಟೊಮೊಟೊಕಾಯಿ ಖಾರನ ಒಗ್ಗರಣೆ ಮಾಡೋದು ಮುಂದಿನ ಕಾರ್ಯಕ್ರಮ. ಅದಕ್ಕೋಸ್ಕರ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಉದ್ದುದ್ದಾಗಿ ಹೆಚ್ಕೊಬೇಕು. ಚೆನ್ನಾಗಿ ಹೆಚ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ. ನಂತರ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 1-2 ಸಾಸಿವೆ ಹಾಕ್ಬಿಟ್ಟು ಸಿಡಿಯೋ ಗಂಟ ಬಿಡಬೇಕು. ಸಿಡಿದ ನಂತರ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಾಗಿಸ್ಕೊಬೇಕು. ಈ ಟೈಮಲ್ಲಿ ಒಂದು ಸ್ವಲ್ಪ ಪುಡಿ ಹಾಕೋದ್ರಿಂದ ಈರುಳ್ಳಿನೂ ಸಹ ತುಂಬ ಮೆತ್ತಗೆ ತುಂಬ ಚೆನ್ನಾಗೂ ಸಹ ಬೇಯುತ್ತೆ. ಇದ್ರ ಜೊತೆ ನಮ್ಮ ಮನೆಯಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅಮ್ಮ ರೊಟ್ಟಿ ಸರಿನ ಮಾಡ್ಕೊತಾಯಿದ್ರು. ಈರುಳ್ಳಿ ಚೆನ್ನಾಗಿ ಮಾಗಿದ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಖಾರನ ಇದಕ್ಕೆ ಸೇರಿಸ್ಕೊಬೇಕು. ನಂತರ ಜಾರು ಸಹ ತೊಳೆದ್ಬಿಟ್ಟು, ಜಾರು ತೊಳೆಯೋಕ್ಕೂ ಸಪ್ರೇಟಾಗಿ ನೀರು ಬೇಕಾಗಲ್ಲ. ಟೊಮೊಟೊಕಾಯಿ ಹಾಕಿರ್ತೀವಲ್ಲ, ಆ ನೀರೇ ಇರುತ್ತೆ. ಆ ನೀರನ್ನೇ ಹಾಕ್ಬಿಟ್ಟು ಅದನ್ನು ಸಹ ಹಾಕಿ ಮತ್ತೆ ಸ್ವಲ್ಪ ಉಪ್ಪು ಹಾಕಬೇಕು. ಯಾಕಂದರೆ ಆವಾಗ ಬರೀ ಬೇಯಕ್ಕಷ್ಟೇ ಸ್ವಲ್ಪ ಉಪ್ಪು ಹಾಕಿರೋದು. ಉಪ್ಪು ಸಹ ಸಪ್ಪೆ ಅನ್ನಿಸ್ತು, ಹಂಗೆ ಮತ್ತೆ ಉಪ್ಪು ಹಾಕಿದ್ದೀವಿ. ನಂತರ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಟೊಮೊಟೊಕಾಯಿ ಖಾರ ರೆಡಿ ಆಗುತ್ತೆ. ಚಟ್ನಿ ಅಥವಾ ಟೊಮೊಟೊಕಾಯಿ ಖಾರ ಅಂತನಾರ ಕರಿಬೋದು. ಅಕ್ಕಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಕರಿಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.